9 ಲೈವ್ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ಭರ್ಜರಿ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಸಿದ ಜೋಶಿ. ನಾಮಪತ್ರ ಸಲ್ಲಿಕೆ ವೇಳೆ ಪ್ರಹ್ಲಾದ್ ಜೋಶಿ ಅವರಿಂದ ಶಕ್ತಿ ಪ್ರದರ್ಶನ. 5ನೇ ಬಾರಿ ಅದೃಷ್ಟ ಪರೀಕ್ಷೆಗಿಳಿದ ಜೋಶಿ ಅವರಿಗೆ ಘಟಾನುಘಟಿಗಳ ಸಾಥ್. ಪ್ರಹ್ಲಾದ್ ಜೋಶಿ ಅವರಿಂದ ಲಿಂಗಾಯತರ ಕಡೆಗಣನೆ. ಶಿಗ್ಗಾಮಿಯಲ್ಲಿ ಲಿಂಗಾಲೇಶ್ವರ ಶ್ರೀಗಳಿಂದ ಗಂಭೀರ ಆರೋಪ. ಕಲುಷಿತ ರಾಜಕಾರಣ ಶುದ್ಧಿಗೊಳಿಸಲು ರಾಜಕಾರಣಕ್ಕೆಂದ ಶ್ರೀಗಳು. ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯಿಂದ ಹಾವೇರಿಯಲ್ಲಿ ಉಮೇದುವಾರಿಕೆ ಸಲ್ಲಿಕೆ. ನಾಮಪತ್ರ ಸಲ್ಲಿಕೆಗೂ ಮುನ್ನ ತಂದೆ ತಾಯಿ ಗದ್ದುಗೆಗೆ ತೆರಳಿ ವಿಶೇಷ ದರ್ಶನ. ಮೊಮ್ಮಗನೊಂದಿಗೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿ ಹಾವೇರಿಗೆ ತೆರಳಿದ ಬೊಮ್ಮಾಯಿ. ಈ ದಿನದ ಪ್ರಮುಖ ಸುದ್ದಿಗಳು ಈಗ ನಿಮ್ಮ ಮುಂದೆ. ಅರೆಮಲೆನಾಡಿನ ತಪ್ಪಲಿನಲ್ಲಿರುವ ವಿದ್ಯಾಕಾಶಿ ಧಾರವಾಡ ಜಿಲ್ಲೆಗೆ ಈ ಬಾರಿ ಬರಗಾಲ ಎದುರಾಗಿದೆ. ಹೀಗಾಗಿ ನಗರದಲ್ಲಿ ಕುಡಿಯುವ ನೀರಿನ ಅಭಾವ ಹೆಚ್ಚು ಕಂಡುಬಂದಿದೆ. ಇದು ಒಂದೆಡೆಯಾದರೆ ಇನ್ನು ಅರಣ್ಯದಲ್ಲಿರುವ ಪ್ರಾಣಿಗಳಿಗೂ ಸಹ ಕುಡಿಯುವ ನೀರಿನ ಸಂಕಷ್ಟ ಎದುರಾಗಿದೆ. ಹೀಗಾಗಿ ಪ್ರಾಣಿಗಳು ನೀರು ಮತ್ತು ಆಹಾರ ಬಯಸಿ ನಗರದತ್ತ ಧಾವಿಸಿವೆ. ಈ ಹಿನ್ನೆಲೆಯಲ್ಲಿ ಧಾರವಾಡದ ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿಯ ಸದಸ್ಯರು ಕಾಡು ಪ್ರಾಣಿಗಳಿಗಾಗಿ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿ ಮಾನವೀಯತೆ ಮೆರೆದಿದ್ದಾರೆ. ಇತ್ತೀಚೆಗೆ ಧಾರವಾಡ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಚಿರತೆ, ಆನೆ, ಜಿಂಕೆ ಸೇರಿದಂತೆ ಅನೇಕ ಪ್ರಾಣಿಗಳು ನೀರು ಹರಿಸಿ ಜನ ವಾಸಿಸುವ ಸ್ಥಳಗಳಲ್ಲಿ ಕಂಡುಬಂದಿವೆ. ಅದರಲ್ಲೂ ಚಿರತೆಯೊಂದು ಜಾನುವಾರುಗಳ ಮೇಲೆ ದಾಳಿ ಮಾಡಿ ಜನರಲ್ಲಿ ಭಯ ಹುಟ್ಟಿಸಿತ್ತು. ಇನ್ನು ಅರಣ್ಯ ಇಲಾಖೆಗೆ ಮಾತ್ರ ಎಷ್ಟೋ ಪ್ರಯತ್ನ ಪಟ್ಟರೂ ನರಭಕ್ಷಕ ಚಿರತೆ ಮಾತ್ರ ಕೈಗೆ ಸಿಗಲಿಲ್ಲ. ಈ ನಿಟ್ಟಿನಲ್ಲಿ ವನ್ಯಜೀವಿಗಳು ನೀರು ಬಯಸಿ ನಾಡಿಗೆ ಬರುವುದನ್ನು ತಪ್ಪಿಸಲು ವೈಲ್ಡ್ ಲೈಫ್ ವೆಲ್ಫೇರ್ ಸೊಸೈಟಿಯು ಅರಣ್ಯ ಇಲಾಖೆ ಜೊತೆಗೂಡಿ ತಾಲೂಕಿನ ಹೋಲ್ತಿಕೋಟಿ ಅರಣ್ಯ ಪ್ರದೇಶದಲ್ಲಿ 4 ತೆಗ್ಗು ಗುಂಡಿ ನಿರ್ಮಾಣ ಮಾಡಿ ಪ್ರಾಣಿಗಳಿಗಾಗಿ ಅರಣ್ಯದಲ್ಲಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಹೋಲ್ತಿಕೋಟಿ ಗ್ರಾಮ ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಯ ಗಡಿ ಭಾಗದಲ್ಲಿ ಇರುವ ಕಾರಣ ಇಲ್ಲಿ ನೀರು ಅರಸುತ್ತ ಹಲವು ಪ್ರಾಣಿಗಳು ಬರುವುದು ಸಾಮಾನ್ಯ. ಹೀಗಾಗಿ ಈ ಸಂಘಟನೆ ಇದನ್ನ ಅರಿತು ಪ್ರಾಣಿಗಳಿಗೆ ನೀರಿನ ವ್ಯವಸ್ಥೆ ಮಾಡಿದೆ. ಒಟ್ಟಾರೆ ಹೇಳುವುದಾದ್ರೆ ಸರ್ಕಾರ ಅರಣ್ಯ ಅಭಿವೃದ್ಧಿ ಹಾಗೂ ರಕ್ಷಣೆಗಾಗಿ 100 ಕೋಟಿ ಅನುದಾನ ಬಿಡುಗಡೆ ಮಾಡುತ್ತೆ. ಆದ್ರೆ ಈ ಅನುದಾನವನ್ನು ಸದ್ಬಳಕೆ ಮಾಡಿಕೊಂಡು ಇಂತಹ ಯೋಜನೆಗಳನ್ನು ಜಾರಿಗೆ ತರಬೇಕಾಗಿದ್ದು ಅರಣ್ಯ ಇಲಾಖೆಯ ಜವಾಬ್ದಾರಿಯಾಗಿದೆ. ಇನ್ನಾದರೂ ಇಲಾಖೆ ಎಚ್ಚೆತ್ತು ಕಾಡು ಮತ್ತು ಕಾಡಿನ ಪ್ರಾಣಿಗಳನ್ನು ಉಳಿಸುವಲ್ಲಿ ಮುಂದಾಗಬೇಕಿದೆ. ಸಂಜಯ್ ಡೋಗ್ರೆ, 9 ಲೈವ್ ನ್ಯೂಸ್, ಧಾರವಾಡ. ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ ಅವರ 133ನೇ ಜಯಂತ್ಯೋತ್ಸವದ ಅಂಗವಾಗಿ ಧಾರವಾಡದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಹಾಗೂ ಮಹಾನಗರ ಪೊಲೀಸ್ ಆಯುಕ್ತರಾದ ರೇಣುಕಾ ಸುಕುಮಾರ್ ಅವರು ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪ ನಮನ ಸಲ್ಲಿಸಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಮಹಾಮಾನವತಾವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇನ್ನೊಂದೆಡೆ ಧಾರವಾಡ ಜಿಲ್ಲಾ ವಕೀಲರ ಸಂಘ ಹಾಗೂ ದಲಿತ ಸಂಘರ್ಷ ಸಮಿತಿ ಆಶ್ರಯದಲ್ಲಿ ನಗರದ ಜುಬ್ಲಿ ವೃತ್ತದಲ್ಲಿರುವ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ವಕೀಲರ ಸಂಘದ ಸಭಾಭವನದಲ್ಲಿ ಪೂಜೆ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಧಾರವಾಡ ವಕೀಲರ ಸಂಘದ ಅಧ್ಯಕ್ಷ ಹಿರಿಯ ನ್ಯಾಯವಾದಿ ಅಶೋಕ್ ಏನಗಿ, ವಕೀಲರಾದ ಅಶೋಕ್ ದೊಡ್ಡಮನಿ, ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸುಧೀರ್ ಮುಧೋಳ್, ದಲಿತ್ ಸಂಘರ್ಷ ಸಮಿತಿಯ ಲಕ್ಷ್ಮಣ್ ದೊಡ್ಡಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್, ಧಾರವಾಡ. ಸಚಿವ ಮಧು ಬಂಗಾರಪ್ಪನವರಿಗೆ ಕ್ಷೇತ್ರದ ಬಗ್ಗೆ ಗಮನ ಕಡಿಮೆಯಾಗಿದ್ದರಿಂದ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಪ್ರಮುಖರ ಉಪಟಳ ಹೆಚ್ಚಾಗಿ ತಾಲೂಕು ಆಡಳಿತ ಹದಗೆಟ್ಟಿದೆ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಆರೋಪಿಸಿದ್ದಾರೆ. ಪತ್ರಿಕಾ ಮಾಧ್ಯಮದವರೇ, ಈ ದಿವಸ ಏನು ಈ ತಾಲೂಕಿನಲ್ಲಿ ಸನ್ಮಾನ್ಯ ಮಂತ್ರಿಗಳು ಈ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರವರ ಗಮನ ಕಮ್ಮಿ ಆಗಿದೆ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕೆ ಅಂತಂದರೆ ಇಲ್ಲಿ ಏನು ಕಳೆದ ಅವಧಿಯಲ್ಲಿ ಶಾಸಕರಾಗಿದ್ದರು ಆ ಸಂದರ್ಭದಲ್ಲಿ ಏನು ಮುಖಂಡರು ಅವ್ರ ಹೆಸರು ಹೇಳ್ಕೊಂಡು ಏನು ಭಾಳ ಭೂ ಮಂಜೂರಾತಿಯಲ್ಲಿ ಅಕ್ರಮಗಳನ್ನು ಮಾಡಿದರು, ಅದು ಮತ್ತೆ ಮುಂದುವರಿತಾ ಇದೆ. ಹಾಗಾಗಿ ನಾವು ಹೇಳೋದು ಇಷ್ಟೇ, ಮಾನ್ಯ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಿಗೆ ದಯಮಾಡಿ ಏನು ತಮ್ಮ ಜೊತೆ ಕೆಲವು ಆತ್ಮೀಯ ಇರ್ತಕ್ಕಂಥ ಮುಖಂಡರಿದ್ದಾರೆ, ಅವರು ನಿಮ್ಮ ಹೆಸರು ಹೇಳ್ಕೊಂಬಿಟ್ಟು ಅಕ್ರಮಗಳಿಗೆ ಇಲ್ಲಿ ಚಾಲನೆಯನ್ನು ನೀಡ್ತಾ ಇದ್ದಾರೆ. ಮತ್ತು ತಾಲೂಕು ಆಡಳಿತ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಈ ತಹಸೀಲ್ದಾರ್ ಏನು ವರ್ಗಾವಣೆ ಆಗಿತ್ತು ಕಳೆದ ಸ್ವಲ್ಪ ದಿನದಿಂದ, ಆವತ್ತು ಈ ತಾಲೂಕಿನ ಸುಮಾರು ಜನರು ಖುಷಿಪಟ್ಟಿದ್ರು. ಯಾಕೆ ಅಂತಂದರೆ ನಿಧಾನಗತಿಯಲ್ಲಿ ನಿದ್ದೆ ಮಾಡುವಂಥ ತಹಸೀಲ್ದಾರು ಈ ತಾಲೂಕಿನಿಂದ ವರ್ಗಾವಣೆ ಆದಂಥ ಒಂದು ಖುಷಿ ಇತ್ತು. ಆದರೆ ಮತ್ತೆ ಅವನು ಸ್ವಲ್ಪ ದಿನ ಎಲೆಕ್ಷನ್ ಆಗುವವರೆಗೆ ಮುಂದುವರಿಸೋದು ಭಾಳ ಬೇಸರ ಸಂಗತಿಯಾಗಿದೆ. ಯಾಕೆಂದರೆ ಇವರು ಯಾವುದೇ ಕೆಲಸಗಳನ್ನು ಮಾಡ್ತಾ ಇಲ್ಲ. ಸುಮ್ಮನೆ ಕಾರಣಗಳನ್ನು ಹೇಳ್ತಾ, ಸಬೂಬನ್ನು ಹೇಳ್ತಾ ರೈತರನ್ನು ಕಚೇರಿಗೆ ಅಲೆದಾಡಿಸುವಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಮೊದಲು ಈ ತಹಸೀಲ್ದಾರನ್ನ ಇಲ್ಲಿಂದ ರಿಲೀವ್ ಮಾಡಬೇಕು ಅಂತೇಳಿ
ಒಂದು ಕೇಳ್ಕೊಳ್ತಾ ಇದ್ದೇವೆ. ನಂತರದಲ್ಲಿ ಏನು ನಾವು ಮುಖಂಡರ ಮೇಲೆ ಇವತ್ತು ಆರೋಪ ಮಾಡ್ತಾ ಇದ್ದೇವೆ, ಕೆಲವು ಮುಖಂಡರು, ಕಾಂಗ್ರೆಸ್ಸಿನ ಕೆಲವು ಮುಖಂಡರು ಏನು ಮಾನ್ಯ ಸಚಿವರ ಹೆಸರಿಕೆಂಬಿಟ್ಟು ಇದು ಸಾಹೇಬ್ರ ಇಂಟ್ರೆಸ್ಟೆಡ್ಡು, ಇದು ಸಾಹೇಬ್ರ ಗಮನದಲ್ಲಿದೆ, ಸಾಹೇಬರು ನಂಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಂತೇಳಿ ಕೆಲವು ಅಕ್ರಮಗಳಿಗೆ ಅಧಿಕಾರಿಗಳಿಗೆ ಒತ್ತಡವನ್ನು ಹಾಕುವಂತ ಕೆಲಸ ನಡೀತಾ ಇದೆ. ಸುದ್ದಿಗೋಷ್ಠಿಯಲ್ಲಿ ರಾಜ್ಯ ವಿಭಾಗೀಯ ಸಂಚಾಲಕ ಗುರುರಾಜ್, ತಾಲೂಕು ಸಂಘಟನಾ ಸಂಚಾಲಕ ನಾಗರಾಜ್ ಹುರುಳಿ, ಬಂಗಾರಪ್ಪ ನಿಟ್ಟಕ್ಕಿ, ಹರೀಶ್ ಚಿಟ್ಟೂರು ಉಪಸ್ಥಿತರಿದ್ದರು. ಸಂದೀಪ್ UL 9 ಲೈವ್ ನ್ಯೂಸ್ ಸೊರಬ. ಮಠಾಧೀಶರು ಚುನಾವಣೆಗೆ ಸ್ಪರ್ಧಿಸಬಾರದು ಎಂದು ಸಂವಿಧಾನದಲ್ಲಿ ಹೇಳಿಲ್ಲವೆಂದು ಶ್ರೀಮಠದ ಭಕ್ತರಾದ ಸಂತೋಷ್ ಕುರಿ ಹೇಳಿದರು. ನಮ್ಮ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ನಮ್ಮ ಮಠದ ಉತ್ತರಾಧಿಕಾರಿಗಳಾದಂಥ ಫಕೀರ ದಿಂಗಾಲೇಶ್ವರ ಮಹಾಸ್ವಾಮಿಗಳು ಏನು ಚುನಾವಣೆ ನಿಂತಿದ್ದಾರೆ, ಅದರ ಬಗ್ಗೆ ಇಲ್ಲ ಸಲ್ಲದ ಆರೋಪದ ಬಗ್ಗೆ ನಾವಿವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈ ಪತ್ರಿಕಾಗೋಷ್ಠಿ ಕರೆದಿರುವ ಉದ್ದೇಶ ಇಷ್ಟೇ, ಪೀಠ ತ್ಯಾಗ ಮಾಡುವಂತಹ ಯಾವ ತಪ್ಪನ್ನು ನಮ್ಮ ದಿಂಗಾಲೇಶ್ವರ ಶ್ರೀಗಳು ಮಾಡಿಲ್ಲ. ಸಂವಿಧಾನದಲ್ಲಿ ಎಲ್ಲೂ ಸಹ ಸ್ವಾಮಿಗಳು ಚುನಾವಣೆ ನಿಲ್ಲಬಾರದು ಅಂತೇಳಿ ಇಲ್ಲ. ನಮ್ಮ ಸ್ವಾಮಿಗಳು ಬಂದ ಮೇಲೆ ನಮ್ಮ ಮಠದಲ್ಲಿ ಯಾವ ಯಾವ ಅಭಿವೃದ್ಧಿ ಕಾರ್ಯಗಳು ಆಗಿದ್ದಾವೆ ಅಂತಕ್ಕಂಥದ್ದನ್ನು ಪತ್ರಿಕಾ ಮೂಲಕ ಮಾಧ್ಯಮದ ಮೂಲಕ ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಪ್ರಥಮವಾಗಿ ನಮ್ಮ ದಿಂಗಾಲೇಶ್ವರ ಸ್ವಾಮಿಗಳು ಉತ್ತರಾಧಿಕಾರಿ ಆದ ನಂತರ ಬಡ ಮಕ್ಕಳಿಗೆ ವಸತಿ ನಿಲಯ ಪ್ರಾರಂಭಿಸುತ್ತಾರೆ. ಅದೇ ಥರನಾಗಿ 2,000 ಮಕ್ಕಳಿಗೆ, ಪ್ರತಿಭಾವಂತ ಮಕ್ಕಳಿಗೆ ಒಂದು ಶಿರಟ್ಟಿಯ ಸಿರಿ ಪ್ರಶಸ್ತಿಯನ್ನು ಕೊಟ್ಟಿರುತ್ತಾರೆ. ಪತ್ರಿಕಾಗೋಷ್ಠಿ ಮೊದಲು ನಾನು ಕಂಡುಕೊಂಡಂಗೆ ನಾ ಕೇಳಿದೆ ಅವ್ರನ್ನ ಪಕ್ಷಾತೀತವಾಗಿಯೋ ಅಥವಾ ಪಕ್ಷವಾಗಿ ಅಂತ ಹೇಳಿ, ಎಲ್ಲ ಪಕ್ಷಾತೀತವಾಗಿ ಅಂತ ಹೇಳಿದರು. ಮೊದಲು ನಮಗೇನೋ ಹೇಳಿಲ್ಲ ಅವರು, ಮಠದ ಭಕ್ತರು ಯಾರಿಗೂ ಹೇಳಿಲ್ಲ. ಅವರು ಪಕ್ಷದಿಂದ ಅವ್ರು ಏನು ಮಾಡಿಬಿಟ್ರು ಅಂತಂದ್ರೆ ಪತ್ರಿಕೆಯನ್ನು ಮಾಡಿದರು. ಜೋಶಿಯವರು ಏನಾದರೂ ಹೇಳಿಕೊಟ್ಟಿದ್ದಾರಾ ಇವರಿಗೆ? ಕೇವಲ ಅಲ್ಲಿ ನಿನ್ನೆ ನಡೆದಂತಹ ಪತ್ರಿಕಾಗೋಷ್ಠಿ BJPಯವರ ಪತ್ರಿಕಾಗೋಷ್ಠಿ ಆಗಿತ್ತು ವಿನಃ ಫಕೀರೇಶ್ವರ ಭಕ್ತರ ಪತ್ರಿಕಾಗೋಷ್ಠಿ ಆಗಿದ್ದಿಲ್ಲ. ಅದು ದಯವಿಟ್ಟು ಇದನ್ನು ತಾವು ತಿಳ್ಕೋಬೇಕು. ಧಾರವಾಡದ ಭಕ್ತರ, ಮಠದ ಭಕ್ತರಾಗಲಿ, ಇಡೀ ನಮ್ಮ ಕರ್ನಾಟಕ ರಾಜ್ಯದ ಭಕ್ತರಾಗಲಿ, ನಮ್ಮ ದೇಶದ ಶಿರಟ್ಟಿ ಮಠದ ಭಕ್ತರಾಗಲಿ, ಇದು ಏನೋ ಒಂದು ರಾಜಕೀಯ ಕುತಂತ್ರದಿಂದ ಜೋಶಿಯವರು ಮಾಡಿರುವಂತಹ ಬೆಂಕಿ ಹಚ್ಚ ಕೆಲಸವನ್ನು ಮಾಡ್ತಿದ್ದಾರೆ. ದಯವಿಟ್ಟು ಮಠದ ಭಕ್ತರು, ಯಾಕೆ ಇದರಿಂದ ನೀವು ಕೇಳಬೇಕಾಗಿತ್ತು, ಉತ್ತರಾಧಿಕಾರಿಗಳಾಗಿ ಬರುವಾಗ ನಮ್ಮ ದಿಂಗಾಲೇಶ್ವರಾಚಾರ್ಯರು ಬರುವಾಗ ಯಾಕೆ ನೀವು ಸುಮ್ಮನಿದ್ರಿ? ಮೊದಲೇ ಆವಾಗ ನೀವು ಇದನ್ನು ಹೇಳ್ಬೋದಿತ್ತು, ಬೇಡ ನಮಗೆ ದಿಂಗಾಲೇಶ್ವರಾಚಾರ್ಯರು ಯಾವಾಗಲೂ ಹೋರಾಟಗಾರರು. ಅವರು ಇವತ್ತು ನಿನ್ನೆಯಿಂದ ಹೋರಾಟಗಾರರಲ್ಲ, ಅವರು ಹುಟ್ಟುತ್ತಲೇ ಹೋರಾಟದಿಂದ ಬಂದಂತಹ ಪರಮ ಪೂಜ್ಯರು. ಇವತ್ತು ನೀವು ರಾಷ್ಟ್ರ ಮಟ್ಟದೊಳಗೆ ನಮ್ಮ ಶಿರಟ್ಟಿ ಮಠವನ್ನು ಒಯ್ಯಾಕತ್ತಾರ ಅಂದಾಗ ನಿಮ್ಗೆ ನಮ್ಮ ಸ್ವಾಮಿಗಳು ನಿಮ್ಗೆ ಕೆಂಗಣಿ ಗುರಿ ಆಗತ್ತಾರ. ಈ ಸಂದರ್ಭದಲ್ಲಿ ಮಠದ ಅನೇಕ ಭಕ್ತರು, ಮುಖಂಡರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಗದಗ್. ನಾನು 5ನೇ ಬಾರಿಗೆ ಆಯ್ಕೆ ಬಯಸಿ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಇಂದು ನಾಮಪತ್ರ ಸಲ್ಲಿಸುತ್ತಿದ್ದೇನೆ. ಇಲ್ಲಿ ನನ್ನ ಪ್ರತಿಸ್ಪರ್ಧಿ ಕಾಂಗ್ರೆಸ್. ಇವತ್ತಿನ ನಾಮಪತ್ರ ಮೆರವಣಿಗೆ ನನ್ನ ಹಿಂದಿನ ಚುನಾವಣೆಯ ಎಲ್ಲಾ ದಾಖಲೆ ಮುರಿಯುತ್ತವೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಈ ನಾಮಪತ್ರ ಸಲ್ಲಿಕೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಭೈರತಿ ಬಸವರಾಜ್ ಅವರು, ಜಗದೀಶ್ ಶೆಟ್ಟರು, ಬಸವರಾಜ ಬೊಮ್ಮಾಯಿ ಅವರು, ಹೀಗೆ ಇಲ್ಲಿ ಅರವಿಂದ್ ಬೆಲ್ಲದವರು, ಮಹೇಶ್ ತೆಂಗಿನಕಾಯಿ, MR ಪಾಟೀಲ್ ಅವರು, ನಮ್ಮ ಉಳಿದ ಮಾಜಿ ಶಾಸಕರು, MLCಗಳು ಎಲ್ಲರೂ ಬರ್ತಾಯಿದ್ದಾರೆ. ಪ್ರದೀಪ್ ಶೆಟ್ಟರು, ಸಂಕನೂರವರು ಎಲ್ಲ ಬರ್ತಾಯಿದ್ದಾರೆ. ವಿಜಯ ಸಂಕೇಶ್ವರ್ ಅವರು, ಹೀಗೆ ಎಲ್ಲ ಪ್ರಮುಖರು ಬರ್ತಾಯಿದ್ದಾರೆ. ಇದೊಂದು ಬಹುದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ತದೆ. ಜನತೆ ತೀರ್ಮಾನ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬರಬೇಕಂತ ನನಗೆ ಮಾಹಿತಿ ಬರ್ತಾಯಿದೆ. ಹಾಗಾಗಿ ಸ್ವಯಂ ಸ್ಫೂರ್ತಿಯಿಂದ ಏನು ಜನ ಬರ್ತಾ ಇದ್ದಾರೆ. ಅದು ಒಂದು ಕನಿಷ್ಠ ನನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆ ಬರೆಯಲು. ಈ ಸಂದರ್ಭದಲ್ಲಿ ಪಕ್ಷದ ಪ್ರಮುಖರು ಹಾಗೂ ಅಪಾರ ಬೆಂಬಲಿಗರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ. ಇನ್ನು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸುತ್ತಿರುವ ಹಿನ್ನೆಲೆ ತಂದೆ ತಾಯಿ ಗದ್ದುಗೆಗೆ ತೆರಳಿ ಆಶೀರ್ವಾದವನ್ನು ಪಡೆದರು. ಹಾವೇರಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಉಮೇದುವಾರಿಕೆ ಸಲ್ಲಿಸಲು ಅವರು ತೆರಳಿದ್ದು, ಅದಕ್ಕೂ ಮುನ್ನ ತಂದೆ ತಾಯಿ ಆಶೀರ್ವಾದ ಪಡೆದರು. ಅಲ್ಲದೆ ತಮ್ಮ ಮೊಮ್ಮಗನ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿ ಹಾವೇರಿಯತ್ತ ಪ್ರಯಾಣ ಬೆಳೆಸಿದ್ರು. 9 ಲೈವ್ ನ್ಯೂಸ್ ಹುಬ್ಬಳ್ಳಿ. ಒಬ್ಬರನ್ನು ತುಳಿದು ರಾಜಕಾರಣ ಮಾಡುವ, ಕಲುಷಿತಗೊಂಡ ರಾಜಕಾರಣ ಶುದ್ಧೀಕರಣ ಮಾಡುವ ಸಲುವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ ಎಂದು ಶಿರಹಟ್ಟಿ ಫಕೀರ ದಿಂಗಾಲೇಶ್ವರ ಶ್ರೀಗಳು ಹೇಳಿದರು.
ಒಬ್ಬರನ್ನು ತುಳಿದು ರಾಜಕಾರಣ ಮಾಡುವ, ಕಲುಷಿತಗೊಂಡ ರಾಜಕಾರಣ ಶುದ್ಧೀಕರಣ ಮಾಡುವ ಸಲುವಾಗಿ ರಾಜಕೀಯಕ್ಕೆ ಬಂದಿದ್ದೇನೆ ಎಂದು ಶಿರಹಟ್ಟಿ ಫಕೀರ್ ದಿಂಗಾಲೇಶ್ವರ ಶ್ರೀಗಳು ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ವಿರಕ್ತ ಮಠದ ಸಭಾಭವನದಲ್ಲಿ ಭಾನುವಾರ ನಡೆದ ಭಕ್ತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಲುಷಿತ ರಾಜಕೀಯ ಶುದ್ಧೀಕರಣ ನಿಮ್ಮಂದಾಗಲಿ ಎಂದು ನಾಡಿನ ಮಠಾಧೀಶರು ನೀಡಿದ ಸಲಹೆ ಸಹಕಾರದಿಂದ ಅಖಾಡಕ್ಕೆ ಧುಮುಕಿದ್ದೇನೆ. ಮತದಾರರು ಮನಸ್ಸು ಮಾಡಿದರೆ ಹೊಸ ಇತಿಹಾಸ ಸೃಷ್ಟಿಯಾಗಲಿದೆ. ಧಾರವಾಡ ಸಂಸದರು ಖರ್ಚು ಮಾಡುವಷ್ಟು ಹಣ ನನ್ನ ಬಳಿ ಇಲ್ಲ. ನಿಮ್ಮ ಮತ ಶಕ್ತಿ ಮುಂದೆ ಅವರ ಹಣದ ಶಕ್ತಿ ನಡೆಯಲ್ಲ. ಜಾತಿವಾದಿ ಭ್ರಷ್ಟರನ್ನು ಸೋಲಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಪಡೆದುಕೊಳ್ಳಲು ನನ್ನ ಗೆಲ್ಲಿಸಿ. ನಿಮ್ಮ ಮತ ನನಗೆ ದಾನ ಮಾಡಿ, ಅಮಾರಾಟ ಮಾಡಿಕೊಳ್ಳಬೇಡಿ. ಹಳ್ಳಿಗಳಲ್ಲಿ ಜನಜಾಗೃತಿಗೊಳಿಸಿ ಮತ ಹಾಕುವಂತೆ ಶ್ರಮಿಸಿ ಎಂದರು. ಅಲ್ಲದೆ ಹೆತ್ತ ತಾಯಿ ಉಣ್ಣುವ ಅನ್ನದ ಮೇಲೆ ಆಣೆ ಮಾಡಿ ಹೇಳುತ್ತಿದ್ದೇನೆ, ಲಿಂಗಾಯತರಿಗೆ ಮೋಸವಾಗಿದೆ. ಆದರೆ ನಾನು ಜಾತ್ಯತೀತವಾಗಿ ಸರ್ವಧರ್ಮದ ಜನರ ಆಶೋತ್ತರಗಳಿಗೆ ಸ್ಪಂದಿಸಿ ಕೆಲಸ ಮಾಡುವೆ ಎಂದು ಹೇಳಿದ್ರು. ಒಂದು ಮತಕ್ಷೇತ್ರವನ್ನು ಬದಲಾವಣೆ ಮಾಡಲಿಕ್ಕೆ ಇಡೀ ಜಿಲ್ಲಾ ಬೇಕಾಗಿಲ್ಲ, ಒಂದು 300 ಜನ ಮನಸ್ಸು ಮಾಡಿಬಿಟ್ರಪ್ಪ ಅಂತಂದ್ರೆ ಎಲ್ಲರೂ ಬಹಳ ಚೆನ್ನಾಗಿ ಗೊತ್ತಿದೆ. ನಮ್ಮ ಇವರು ವಾಲ್ಮೀಕಿ ಸಮಾಜದ ನಾಯಕರು ಬಹಳ ಚಲೋ ಮಾತಾಡಿದ್ರು. ಶಿಗ್ಗಾಂವ್ ಕ್ಷೇತ್ರದಿಂದ 1 ಲಕ್ಷ ಮತಗಳನ್ನು ಕೊಡ್ತೀವಿ ಅನ್ನುವಂತ ಮಾತನ್ನು ನಾವು ಹೇಳಿದ್ರು. ನೀವು ನನ್ನ 1 ಲಕ್ಷ ಮತ ಕೊಡುವಂತ ಪೂರ್ವದಲ್ಲಿ ನನ್ನ ಹೋರಾಟಗಳಿಗೆ 1 ಲಕ್ಷ ಕೊಟ್ಟರೆ ಈ ಧಾರವಾಡ ಜಿಲ್ಲಾ ವಿಶ್ವಾಸ ಇದೆ. ನಾವು ಒಂದು ನಿಮ್ಮ ಗಮನದಲ್ಲಿ ಈ ಕ್ಷೇತ್ರದಲ್ಲಿ 7 ರೋಗಗಳನ್ನು ನನಗೆ ಬಹಳ ಚೆನ್ನಾಗಿ ಗೊತ್ತು. ಯಾಕಂದ್ರೆ ನಾನು ರೈತರು ಕೂಡ ಆಗಲ್ಲ, ವ್ಯಾಪಾರಿಗಳು ಕೂಡ ಇರತಕ್ಕಂಥವ್ರು, ನೌಕರರನ್ನು ಕೂಡಿರ್ತಕ್ಕಂಥವ್ರು, ವಿದ್ಯಾರ್ಥಿಗಳು ಕೂಡಿರ್ತಕ್ಕಂಥವ್ರು, ನಾ ಎಲ್ಲರ ನೋವುಗಳನ್ನ ಬಲ್ಲವರಾಗಿರೋದ್ರಿಂದ ರಾಜಕಾರಣಿಗಳ ಹಾಗೆ ಆಗಸನದ ಆಶ್ವಾಸನೆಗಳನ್ನು ಕೊಡುವುದು, ಸುಳ್ಳು ಹೇಳುವುದು ನನ್ನ ಪೀಠಕ್ಕಂತೂ ಲಕ್ಷಣವಾಗಿರ್ತಕ್ಕಂಥದ್ದಲ್ಲ ಅನ್ನುವಂಥದ್ದು ನನಗೆ ಗೊತ್ತಿದೆ. ನಮ್ಗೆ ಒಂದು ಸಂಕಲ್ಪನೆ ಏನಂತಂದ್ರೆ, ನಾನು ಎಷ್ಟು ನಿಮ್ಮ ಎದುರಿಗೆ ಬಂದಂತ ಸಂದರ್ಭದೊಳಗೆ ಇಡೀ ದೇಶಕ್ಕೊಬ್ಬ ಆದರ್ಶ ಸಂಸದನಾಗಿ ಕೆಲಸ ಮಾಡಿದ್ರು. ಈ ಸಂದರ್ಭದಲ್ಲಿ ಅನೇಕ ಬೆಂಬಲಿಗರು ಹಾಗೂ ಶ್ರೀಮಠದ ಭಕ್ತರು ಉಪಸ್ಥಿತರಿದ್ದರು. ಸುರೇಶ್ ಯಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.